ನಿನ್ನ ಪ್ರೀತಿಯ ಕಾರಣದಿಂದಾನೇ ನಾನು ನಿನ್ನ ಅಂತರಾಳದಲ್ಲೇ ನನ್ನ ದರ್ಶನ ಪಡ್ಕೋತೀನಿ. ಯಾವುದು ನಮ್ಮದೋ, ನನ್ನದೋ ಅಥವಾ ನಿನ್ನದೋ ಅದು ಪುರುಷ ಮತ್ತು ಪ್ರಕೃತಿಗೆ ಸೇರಿದ್ದು. ನಿಮ್ಗೆ ಇಷ್ಟೊಂದು ಪ್ರೀತಿ ಇತ್ತಲ್ಲ ಮಹಾದೇವ, ಕೇವಲ ಒಂದೇ ತಪ್ಪು, ಅದಕ್ಕೆ ಇಷ್ಟೆಲ್ಲ. ಇನ್ನು ಎಷ್ಟು ಶಿಕ್ಷೆ ಕೊಡ್ತೀರಾ ನೀವು? ಎಷ್ಟು ನೋವು ಕೊಡ್ತೀರಾ ನನಗೆ? ನಿಮ್ಮ ಪಾರ್ವತಿಗೆ ಇನ್ನು ಈ ದುಃಖನ ಸಹಿಸೋ ಶಕ್ತಿ ಇಲ್ಲ ಮಹಾದೇವ, ಶಕ್ತಿ ಇಲ್ಲ. ಸೋತು ಹೋಗಿದ್ದೀನಿ ಮಹಾದೇವ. ಭೂಮಿಗೆ ಬೀಳೋ ನಕ್ಷತ್ರದ ಹಾಗೆ ಕಳೆದು ಹೋಗಿದ್ದೀನಿ. ಅದಕ್ಕಿಂತ ಮೊದಲು ನೀವು ಬಂದು ನನ್ನನ್ನು ಕ್ಷಮಿಸೋದಿಲ್ವಾ? ನೀವು ನಿಮ್ ಪಾರ್ವತಿನ ಕ್ಷಮಿಸೋದಿಲ್ವಾ ಮಹಾದೇವ? ಮತ್ತೆ ಬನ್ನಿ ಮಹಾದೇವ, ದಯವಿಟ್ಟು ಬನ್ನಿ. ನಿಲ್ಲಿ. ಹೇಳಿ, ಯಾರು ನೀವೆಲ್ಲ? ದಯವಿಟ್ಟು ನಿಮ್ ಪರಿಚಯ ಮತ್ತೆ ಇಲ್ಲಿಗೆ ಬಂದಿರೋ ಕಾರಣ ಹೇಳಿ. ನಮ್ಮ ಪರಿಚಯ ಉದ್ದೇಶ ಎರಡು ಬೇಗ ಗೊತ್ತಾಗುತ್ತೆ ಪೂಜಾರಿ. ಯಾರು ನೀನು? ಹೇಳು, ಇಲ್ದೇ ಇದ್ರೆ. ಈಗ ಬಂತ ಬುದ್ಧಿ, ಅದಕ್ಕೆ ಉಳ್ಕೊಂಡ್ರಿ. ಈ ಕೇಳಿ, ನಾನ್ ಹೇಗ್ ಹೇಳ್ತೀನೋ ಹಾಗೆ ಕೇಳ್ಬೇಕು ನೀವೆಲ್ಲ, ಅರ್ಥ ಆಯ್ತಾ? ಆ ಬೆಟ್ಟ, ಈ ಕೂಡ್ಲೆ ಆ ಬೆಟ್ಟದ ವಿರುದ್ಧ ದಿಕ್ಕಲ್ಲಿ ಹೋಗ್ಬೇಕು ನೀವು. ಹೋಗಿ ಬೇಗ. ಪ್ರಭು, ಇದೇ ದಾರುಕಾವನ. ದಾರುಕ ಇಲ್ಲೇ ಇರ್ತಾಳೆ. ಮಾತೆ ಪಾರ್ವತಿನ ವರದಾನದ ಬಂಧನದಲ್ಲಿ ಬಂಧಿಸಿ ಅವಳು ಇಲ್ಲೇ ಇಟ್ಟಿದ್ದಾಳೆ ಪ್ರಭು. ಇನ್ನು ಓಡೋಡಿ ಬರ್ತಾನೆ ಆ ಬಾಲಶಿವ ದಂಡಪಾಣಿ. ಹೌದಾ ರಾಜ್ಕುಮಾರಿ? ಗುಹೆ ಹತ್ರ ಹೋಗ್ತಿದ್ದ ಹಾಗೆ ಇವರಿಗೆಲ್ಲ ಹೇಳಿ ಜೋರಾಗಿ ಬಾಲಶಿವನ ಕರೆಯೋದಕ್ಕೆ, ಜೋರಾಗಿ. ಖಂಡಿತ ರಾಜ್ಕುಮಾರಿ. ಆಮೇಲೆ ನಮ್ಮ ಉಪಾಯದ ಹಾಗೆ ಇವರು ಕೂಗೋದನ್ನ ಕೇಳಿ ಆ ಬಾಲಶಿವ ಇವರಿದ್ದಲ್ಲಿ ಓಡ್ ಬರ್ತಾನೆ. ಅವನಿಲ್ಲಿ ಬರ್ತಿದ್ದ ಹಾಗೆ ಅವನ ಕಣ್ಣು ಮುಂದೆನೆ ನನ್ನ ಮಾಯಾ ಶಕ್ತಿಯಿಂದ ನಾನು ಇವರನ್ನೆಲ್ಲ ಗುಹೆ ಒಳಗಡೆ ಕಳಿಸ್ತೀನಿ. ಆ ಬಾಲಶಿವ ಇವರನ್ನೆಲ್ಲ ಕಾಪಾಡೋದಕ್ಕೆ ಗುಹೆ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಹೋದವನು ಕಳೆದು ಹೋಗ್ತಾನೆ, ಯಾಕಂದ್ರೆ ಅಲ್ಲಿಂದ ಅವನಿಗೆ ದಾರಿನೇ ಸಿಗಲ್ಲ. ನೋಡು ಶಿವ, ಆ ರಾಕ್ಷಸಿ ಊರವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇವಳು ಖಂಡಿತ ತಾರಕಾಸುರನ ರಾಕ್ಷಸಿನೇ ಪ್ರಭು. ನಾವ್ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ಬೇಕು. ಹಾ ಬಾ ಗೆಳೆಯ. ನಿಂತ್ಕೋ ಮೂರ್ಖ, ನೀವೆಲ್ಲ ಇಲ್ಲೇ ಇರಿ. ನೀವೆಲ್ಲ ಹೋದ್ರೆ ಸಮಯ ಆಗತ್ತೆ. ಅಂದ್ರೆ ನೀನ್ ಒಬ್ನೇ ಹೋಗ್ತೀಯಾ? ಇಲ್ಲ ಮೂರ್ಖ, ನಾನು ಮತ್ತೆ ಗೆಳೆಯ ನಂದಿ ಹೋಗ್ತೀವಿ. ಬನ್ನಿ ನಂದಿ. ಇಲ್ಲಂತೂ ಯಾರೂ ಕಾಣ್ತಾ ಇಲ್ಲ ನಂದಿ.
ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲಿ ಹೋಗೋಕ್ ಸಾಧ್ಯ? ನನಗೆ ಇದು ಯಾವುದೋ ಷಡ್ಯಂತ್ರ ಅಂತ ಅನಿಸ್ತಿದೆ ಪ್ರಭು. ಯಾವ ತರ ಷಡ್ಯಂತ್ರ ನಂದಿ? ನಮ್ಮನ್ನ ನಮ್ಮ ಗುರಿಯಿಂದ ದೂರ ಮಾಡುವಂತ ಷಡ್ಯಂತ್ರ ಪ್ರಭು. ಮಾತೆ ಪಾರ್ವತಿ ಇದ್ದಲ್ಲಿಗೆ ನಾವು ಹೋಗ್ಬಾರ್ದು ಅಂತ ಮಾಡ್ತಿದ್ದಾರೆ. ಮತ್ತು ಈ ತರ ಷಡ್ಯಂತ್ರನ ಆ ತಾರಕಾಸುರನ ಬಿಟ್ರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಭು. ನನ್ಗೂ ಕೂಡ ನಿಮ್ಮ ಮಾತು ಸರಿ ಅನ್ನಿಸ್ತಾ ಇದೆ ನಂದಿ. ಇಲ್ದಿದ್ರೆ ಯಾರಾದ್ರೂ ನಿರ್ದೋಷಿ ಹಳ್ಳಿ ಜನರನ್ನ ಅಪಹರಣ ಯಾಕೆ ಮಾಡ್ತಾರೆ? ಅದು ಕೂಡ ಈಗ ಪ್ರಭು. ನಾವು ದಾರುಕಾವನದ ಸಮೀಪಕ್ಕೆ ಇನ್ನೇನು ಬಂದಾಗಿತ್ತು. ಇದರಿಂದ ಗೊತ್ತಾಗುತ್ತೆ ಪ್ರತಿಯೊಂದು ಘಟನೆ ಹಿಂದೆ ಒಂದಲ್ಲ ಒಂದು ಉದ್ದೇಶ ಖಂಡಿತ ಇರುತ್ತೆ. ಯಾವ ಘಟನೆಯಾದ್ರೂ ಕಾರಣ ಇಲ್ಲದೆ ಆಗೋದಿಲ್ಲ. ಇದರಿಂದ ನಮಗೆ ಗೊತ್ತಾಗತ್ತೆ ಗೆಳತಿ ಬೆಟ್ಟದ ಆ ಬದಿಲಿರೋ ವನದಲ್ಲೇ ಇದ್ದಾರೆ. ಹಾಗಿದ್ರೆ ಬನ್ನಿ ಪ್ರಭು, ನಾವು ದಾರುಕಾವನಕ್ಕೆ ಹೋಗೋಣ. ಮಾತೆ ಪಾರ್ವತಿ ಅಲ್ಲೇ ಇರ್ತಾರೆ. ನಾವು ನಿರ್ದೋಷಿ ಜನರನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ ನಂದಿ. ಅವ್ರ ಸಂಕಷ್ಟಕ್ಕೆ ಕಾರಣ ನಾವೇ ಆದ್ಮೇಲೆ ಅವ್ರಿಗೆ ಸಹಾಯನೂ ಕೂಡ ನಾವೇ ಮಾಡಬೇಕು. ಇಲ್ಲಿ ನೋಡಿ, ಊರಿನ ಜನರ ಹೆಜ್ಜೆ ಗುರ್ತು. ಈ ಪಾದದ ಗುರ್ತು ಆ ಕಡೆ ಹೋಗಿದೆ ಪ್ರಭು. ನಾವಿದನ್ನ ಹಿಂಬಾಲಿಸ್ತಾ ಹೋಗೋಣ, ಆಗ ನಾವು ಅಲ್ಲಿಗೆ ಹೋಗ್ಬೋದು. ಖಂಡಿತ ಪ್ರಭು. ಅಸುರ ರಾಜ ತಾರಕಾಸುರರಿಗೆ ಜಯವಾಗಲಿ. ದಾಸಿ ನಿಮ್ಮ ಸೇವೆಗೆ ಬಂದಿದ್ದಾಳೆ. ಹೇಳಿ, ಏನ್ ಮಾಡ್ಲಿ? ನನ್ನ ಆಜ್ಞೆ ಪಾಲನೆ ಮಾಡಿ ನೀನು ದೊಡ್ಡ ಸ್ವಾಮಿ ಭಕ್ತಿ ಜೊತೆಗೆ ಆಜ್ಞಾ ಪಾಲಕಿ ಅಂತ ತೋರಿಸ್ಬಿಟ್ಟೆ. ಅದರಿಂದ ಬಹಳ ಸಂತೋಷ ಆಗಿದೆ. ಪಾರ್ವತಿನ ವರದಾನದ ಬಂಧನದಲ್ಲಿ ಬಂಧಿಸಿ ಈಗ ನಿನ್ನ ಸ್ಥಾನ ಅಸುರರಲ್ಲೇ ಶ್ರೇಷ್ಠ ಆಗಿದೆ. ನಾನು ಕೇವಲ ನನ್ನ ಧರ್ಮನ ಪಾಲಿಸಿದ್ದೀನಿ ಅಸುರ ರಾಜ. ನನ್ನ ಮೇಲೆ ವಿಶ್ವಾಸ ಇರಲಿ. ಮುಂದೆನೂ ನಿಮ್ಮ ಮಾತನ್ನ ಇದೇ ತರ ಪಾಲಿಸ್ತೀನಿ. ಹಾಗಾದ್ರೆ ಕೇಳು, ತ್ರಿಲೋಕ ವಿಜೇತ ತಾರಕಾಸುರ ಕೂಡ ತನ್ನ ಸಹಾಯದ ಧರ್ಮನ ಸದಾ ಪಾಲಿಸ್ತಾನೆ. ಮುಂದೆ ಏನ್ ಮಾಡ್ಬೇಕು ಗೊತ್ತಿದೆಯಲ್ಲ? ಗೊತ್ತಿದೆ ಅಸುರ ರಾಜ. ನಾನು ದೇವಿ ಪಾರ್ವತಿಗೆ ವರದಾನದ ಬಂಧನದಿಂದ ಯಾವತ್ತೂ ಮುಕ್ತಿ ಕೊಡಬಾರ್ದು. ಅವರು ನನ್ನ ರಕ್ಷಣೆಗೆ ಸದಾ ನನ್ನ ಜೊತೆನೇ ಇರಬೇಕು. ದಾರುಕಾ, ಇವತ್ತಿನಿಂದ ನೀನು ನನ್ನ ವಿಶ್ವಾಸನೀಯ ಪ್ರೀತಿ ಪಾತ್ರ ದಾಸಿಯಾಗಿದ್ದೀಯಾ. ಇದಕ್ಕೆ ಬದಲಾಗಿ ನಿನಗೆ ಉಡುಗೊರೆ ರೂಪದಲ್ಲಿ ನಿನ್ನೆಲ್ಲ ಇಚ್ಛೆಗಳನ್ನ ನಾನು ಪೂರೈಸ್ತೀನಿ. ಇದು ಈ ತಾರಕಾಸುರ ಕೊಡ್ತಿರೋ ಮಾತು. ತಾರಕಾಸುರ, ನಿನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ನನ್ನ ಪ್ರತಿಯೊಂದು ಇಚ್ಛೆನ ಪೂರೈಸೋದಿಕ್ಕೆ. ಆದ್ರೆ ನನ್ನ ಆರಾಧ್ಯ ದೇವತೆ ದೇವಿ ಪಾರ್ವತಿಯಿಂದ ಮಾತ್ರ ಎಲ್ಲ ಆಸೆಗಳನ್ನ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗೋದು. ತಾರಕಾಸುರ, ಈಗ ನಾನು ಕಳ್ಕೊಂಡಿರೋ ನನ್ನ ರಾಜ್ಯನ ಮತ್ತೆ ಪಡ್ಕೋತೀನಿ. ಸ್ವಾಮಿನಿಯಾಗಿ ನಿನ್ನ ಸಮ್ಮಾನಕ್ಕೆ ಸಿಂಹಾಸನದಲ್ಲಿ ಕೂತು ಆದೇಶ ಕೊಡ್ತೀನಿ. ಏನ್ ಯೋಚಿಸ್ತಿದ್ಯಾ ದಾರುಕಾ? ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಇಷ್ಟೇ. ಈಗ ನಾವು ತುಂಬಾ ಜಾಣತನದಿಂದ ಮತ್ತೆ ಎಚ್ಚರಿಕೆಯಿಂದ ಮುಂದೆ ಮಾಡಬೇಕಾಗಿರೋ ಕೆಲಸನ ಮಾಡಬೇಕು. ನಾವು ನೆನ್ಪಲ್ಲಿಟ್ಕೋಬೇಕು, ಅವಳು ಆದಿಶಕ್ತಿ. ನಮ್ಮ ಬಂಧನದಲ್ಲಿರೋದು ಕೇವಲ ಅವಳು ಮಾತ್ರ, ಅವಳು ಶಕ್ತಿ ಅಲ್ಲ. ನಿನ್ನ ಮಾತಿನ ಅರ್ಥ ಏನು? ನಾನು ಅವಳ ಶಕ್ತಿಗೆ ಹೆದರ್ಬೇಕಾ? ನನ್ನ ಮೃತ್ಯು ಆಗೋಳನ್ನ ನಾನು ಬಿಟ್ಟು ಬಿಡ್ಬೇಕಾ? ಇಲ್ಲ ಅಸುರ ರಾಜ, ನನ್ನ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ನಾನು ಕೇವಲ ಹೇಳಿದ್ದಿಷ್ಟೇ, ದೇವಿ ಪಾರ್ವತಿನ ಬಂಧನದಿಂದ ಬಿಡಿಸೋದಿಕ್ಕೆ ಬಾಲಶಿವನ ಜೊತೆಗೆ ಸಮಸ್ತ ದೇವಾನು ದೇವತೆಗಳು ಪ್ರಯತ್ನ ಮಾಡ್ತಾ ಇರಬಹುದು. ನೀನು ನಿನ್ನ ಅಭಿಪ್ರಾಯ ಹೇಳೋ ಅಗತ್ಯ ಏನೂ ಇಲ್ಲ ದಾರುಕಾ. ನಮಗೂ ಗೊತ್ತಿದೆ
ನೀನ್ ಎಚ್ಚರವಾಗಿರ್ಬೇಕು ಅಷ್ಟೇ. ಪಾರ್ವತಿನ ಹಿಡಿದಿಡು, ಇಲ್ದಿದ್ರೆ ನನ್ನ ಕೋಪದಿಂದ ನಿನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅರ್ಥ ಆಗ್ಬೇಕಾಗಿರೋದು ನಿನಗೆ ತಾರಕಾಸುರ. ಸಿದ್ಧವಾಗಿರೋ, ನನ್ನ ಕೋಪದಿಂದ ಚೂರ್ ಚೂರಾಗೋದಕ್ಕೆ. ನಂದಿ, ಇಲ್ಲಿಂದ ಹೆಜ್ಜೆ ಗುರ್ತು ಕಾಣಿಸ್ತಾ ಇಲ್ಲ. ಹೌದು ಪ್ರಭು. ನಂದಿ, ಅಲ್ಲೊಂದು ಮಾಲೆ ಕಾಣಿಸ್ತಾ ಇದೆ. ಪ್ರಭು, ಈ ಮಾಲೆ ಅಲ್ಲಿ ಪ್ರಶ್ನೆ ಕೇಳ್ತಿದ್ದಂತಹ ಹುಡುಗಂದು ಪ್ರಭು. ಇದು ಅವನ್ ಕುತ್ಕಲಿತ್ತು. ಅಲ್ಲಿ ನೋಡಿ ಮುಂದೆ. ಇದು ಯಾವುದೋ ಗುಹೆಯ ದ್ವಾರ ಅನ್ಸುತ್ತೆ ಪ್ರಭು. ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಇಲ್ಲಿ ಅಮಾಯಕರನ್ನ ರಾಕ್ಷಸರು ಬಂದ್ಸಿಟ್ಟಿದ್ದಾರೆ ಅಂತ. ನನ್ಗೂ ಹಾಗೆ ಅನ್ಸುತ್ತೆ ಪ್ರಭು. ನಾನು ಒಳಗಡೆ ಹೋಗಿ ನೋಡ್ತೀನಿ. ಊರಿನ ಜನರು ಒಳಗಡೆ ಇದ್ರೆ ನಾನು ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬರ್ತೀನಿ ಪ್ರಭು. ನಿಂತ್ಕೊಳ್ಳಿ ನಂದಿ. ಏನಾಯ್ತು ಪ್ರಭು? ಶತ್ರುಗಳಿಗೆ ಮುಖ್ಯ ಅಸ್ತ್ರ ಬುದ್ಧಿ, ಬಲ ಮತ್ತೆ ಛಲ ಆಗಿರುತ್ತೆ. ಅದರಿಂದ ನಾವು ಎಚ್ಚರಿಕೆಯಿಂದ ಅವ್ರು ವಾಸ ಮಾಡೋ ಗುಹೆ ಒಳಗೆ ಹೋಗ್ಬೇಕು ನಂದಿ. ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಗುಹೆಗಿರೋ ಆ ದ್ವಾರ ನಮ್ಮನ್ನ ಸೆಳೆಯೋಕ್ ಮಾಡಿರೋದು ಅಷ್ಟೇ. ಯಾರನ್ನಾದ್ರೂ ಬಂಧಿಸ್ಬೇಕಾದ್ರೆ ಮುಚ್ಚಿರೋ ಗುಪ್ತ ಸ್ಥಳದಲ್ಲಿ ಬಚ್ಚಿಟ್ಟಿರ್ತಾರೆ. ಬಾಗ್ಲನ್ನ ಬಂದಿ ಮಾಡಿರ್ತಾರೆ. ಈ ರೀತಿ ತೆಗ್ದಿರೋದಿಲ್ಲ ನಂದಿ. ಇಲ್ಲಿ ಬಾಹು ಕೌಶಲ್ಯ ಅಲ್ಲ, ಬುದ್ಧಿ ಕೌಶಲ್ಯನ ಉಪಯೋಗಿಸ್ಬೇಕಾಗತ್ತೆ. ನೀವೊಂದು ಕಲ್ ತಗೊಳ್ಳಿ ಮತ್ತೆ ಅದನ್ನ ಗುಹೆ ಒಳಗಡೆ ಎಸೀರಿ. ಆಮೇಲೆ ನೋಡಿ ಏನ್ ಉತ್ತರ ಸಿಗುತ್ತೆ ಅಂತ. ಹಾಗೆ ಆಗ್ಲಿ ಪ್ರಭು. ನಿಮ್ಮ ಸಂದೇಹ ಸತ್ಯ ಆಯ್ತು ಪ್ರಭು. ನಮ್ಗೆ ಮೋಸ ಮಾಡೋಕೆ ಆ ರಾಕ್ಷಸರು ಮಾಯಾವಿ ದ್ವಾರ ನಿರ್ಮಾಣ ಮಾಡಿದ್ದಾರೆ. ಈಗೇನ್ ಮಾಡೋದು ಪ್ರಭು? ನಂದಿ, ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಈ ಪರ್ವತದ ಹಿಂದೆ ಒಂದು ಗುಹೆ ಇದೆ ಅಂತ. ಅಲ್ಲಿ ಹಳ್ಳಿ ಜನರನ್ನ ಆ ರಾಕ್ಷಸರು ಬಂದ್ಸಿಟ್ಟಿದ್ದಾರೆ. ನಾವು ಈ ಗುಹೆ ಒಳಗಡೆ ಹೋಗೋದಿಕ್ಕೆ ನಿಜವಾದ ದಾರಿ ಹುಡುಕ್ಬೇಕು. ಹಾಗೆ ಮಾಡೋಣ ಪ್ರಭು. ನಿಮ್ಗೇನನ್ಸುತ್ತೆ ರಾಜ್ಕುಮಾರಿ? ಬಾಲಶಿವ ನಿಮ್ಮ ಚಕ್ರವ್ಯೂಹಕ್ಕೆ ಸಿಗ್ತಾನಾ ಅಥವಾ? ಇದು ನನ್ನ ಚಕ್ರವ್ಯೂಹ ದಂಡಪಾಣಿ, ನಂದು. ರಾಜಕುಮಾರಿ ಅಜಾಮುಖಿದು. ಇದನ್ನ ಭೇದಿಸೋದು ಕಷ್ಟ ಅಲ್ಲ, ಅಸಾಧ್ಯ. ಬಾಲಶಿವನಿಗೆ ಯಾವುದು ಅಸಾಧ್ಯ ಇಲ್ಲ ರಾಕ್ಷಸಿ. ನೋಡ್ತಿರು, ನಿನ್ ಚಕ್ರವ್ಯೂಹನ ಭೇದಿಸಿ ಬಾಲಶಿವ ಖಂಡಿತ ಬಂದೇ ಬರ್ತಾನೆ. ಬಂದು ನಮ್ಮೆಲ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಾನು ಈಗಲೇ ಇಲ್ಲಿಂದ ಹೋಗ್ಬೇಕು. ಇವನೇನಾದ್ರೂ ನನ್ನನ್ನು ನೋಡಿದ್ರೆ ಅನರ್ಥ ಆಗ್ಬಿಡುತ್ತೆ. ಇನ್ನೊಂದು ಕ್ಷಣ ಇಲ್ಲೇ ಇದ್ರೂ ಅಪಾಯನ ಮೈ ಮೇಲೆ ಹೇಳ್ಕೊಂಡ ಹಾಗೆ.
ನಾನ್ ನೋಡಿದ್ದೀನಿ. ಇವನು ಹೃದಯ ಪರಿವರ್ತನೆ ಮಾಡಿ ತನ್ನ ಭಕ್ತಿ ಮಾಡ್ಕೋತಾನೆ. ನಿನ್ನ ನಾನು ಶಿವನ್ ಪೂಜೆ ಭಂಗ ಮಾಡೋದಕ್ಕೆ ಕಳಿಸಿದ್ದು. ನೀನ್ ನೋಡಿದ್ರೆ ಅವನ್ ಭಕ್ತಿ ಆಗಿ ವಾಪಸ್ ಬಂದಿದ್ಯಾ? ನಿನ್ನ ಸಾಯಿಸೋದ್ರಿಂದ ನನ್ ಯಾರು ತಡೆಯಕ್ಕಾಗಲ್ಲ. ಯಾರು ತಡೀತಿದ್ದಾರೆ ನನ್ನನ್ನ? ಈ ಮಾಯಾವಿ ಏನಾದ್ರೂ ತನ್ನ ಮಾಯೆಯಿಂದ ನನ್ನನ್ನು ಅವನ್ ಭಕ್ತಿ ಮಾಡ್ಕೊಂಡ್ರೆ ನನ್ನ ಅಣ್ಣ ಒಂಟಿ ಆಗ್ಬಿಡ್ತಾನೆ. ಅವನ ಕನಸು ಅಪೂರ್ಣ ಆಗ್ಬಿಡುತ್ತೆ. ಇಲ್ಲಿಂದ ಈಗ ಓಡ್ ಹೋಗೋದೇ ನನಗೆ ಒಳ್ಳೇದು. ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ. ನೀವೀಗ ನಿಶ್ಚಿಂತೆಯಿಂದ ನಿಮ್ ಮನೆಗೆ ಹೋಗ್ಬೋದು. ಸತ್ಯ ಅಂದ್ರೆ ನೀವು ಮಹಾದೇವ ಅಲ್ಲ ಅಂತ ನಮಗ್ ನಂಬೋದಿಕ್ಕೆ ಆಗ್ತಿಲ್ಲ. ಪ್ರಭು, ನಾವಿನ್ನು ಆದಷ್ಟು ಬೇಗ ದಾರುಕವನಕ್ಕೆ ಹೊರಡಲೇಬೇಕು. ನನ್ನ ಮನ್ಸು ಹೇಳ್ತಾ ಇದೆ, ಮಾತೆ ಅಲ್ಲಿ ನಮಗೋಸ್ಕರ ಕಾಯ್ತಿರ್ತಾರೆ ಅಂತ. ನನ್ಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ನಂದಿ. ಹಾಗಿದ್ರೆ ಬನ್ನಿ ಪ್ರಭು, ಹೊರಡೋಣ. ಸರಿ. ಕಷ್ಟ ಕಳೆದು ಪ್ರಾಣ ಉಳಿತು. ನನಗೆ ಯಾಕೆ ಇವತ್ತು ಹೀಗೆ ಅನ್ನಿಸ್ತಾ ಇದೆ? ಇಲ್ಲಿ ನನ್ನ ಮಹಾದೇವ ಬಂದಿರೋ ಹಾಗನ್ನಿಸ್ತಿದೆ. ಗಾಳಿಲಿ ಮಹಾದೇವನ ಅದೇ ಚಿರಪರಿತ ಸುಗಂಧ, ಸುವಾಸಿತ ವಾತಾವರಣ. ನಾನು ಅವ್ರ ಸ್ವಾಗತಕ್ಕಾಗಿ ಗೆಳತಿ ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ. ಗೆಳೆಯ, ಕೊನೆಗೂ ನೀವು ನನ್ನ ಗೆಳೆಯ ಅಂತ ಕರಿಬೇಡಿ. ನೀವು ನನ್ನನ್ನ ಗೆಳೆಯ ಅಂತ ಅನ್ಕೊಂಡಿಲ್ಲ. ಹಾಗೆ ಹೇಳ್ಬೇಡಿ ಗೆಳೆಯ. ಹೇಳಿದ್ದಕ್ಕೆ ಕಾರಣ ಇದೆ. ನೀವು ನನ್ನ ಗೆಳೆಯ ಅಂತ ಅನ್ಕೊಂಡಿದ್ರೆ ನನಗೆ ಈ ರೀತಿ ಏನೂ ಹೇಳ್ದೆ ನನ್ನ ಒಂಟಿಯಾಗಿ ಬಿಟ್ಟು ನೀವು ಹೋಗ್ತಾ ಇರಲಿಲ್ಲ. ಬರೋ ಮೊದಲು ಸಮಸ್ಯೆನ ಚರ್ಚೆ ಮಾಡ್ತಿದ್ರಿ, ನನಗೆ ಹೇಳ್ತಾ ಇದ್ರಿ. ಆದರೆ ನೀವು ಹಾಗೆ ಮಾಡಲೇ ಇಲ್ಲ. ಯಾಕಂದ್ರೆ ನಿಮಗೆ ನನ್ನ ಮೇಲೆ ವಿಶ್ವಾಸನೇ ಇಲ್ಲ. ನಾನು ನಿಮ್ಮ ಮಹಾದೇವನ ಹುಡುಕಿ ಕರ್ಕೊಂಡು ಬರ್ತೀನಿ.
ಮತ್ತೆ ನಿಮ್ ದುಃಖನ ದೂರ ಮಾಡ್ತೀನಿ ಅಂತ. ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಗೆಳೆಯ. ನನ್ನ ತಪ್ಪಿಗೆ ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಜವಾಗ್ಲೂ ನಿಮಗೆ ಹೇಳಿ ಬರ್ಬೇಕಾಗಿತ್ತು. ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಗೆಳತಿ, ಕಣ್ಣೀರಿನ ಧಾರೆ ನಿಮ್ ಕಣ್ಣಲ್ಲಿ ಮಹಾಪ್ರಳಯ ಆಗಿರೋ ಸಾಗರದ ಹಾಗೆ ಕಾಣಿಸುತ್ತೆ. ಕಣ್ಣೀರ್ ಹಾಕ್ಬೇಡಿ, ನೀವು ನಮ್ ಜೊತೆ ಬನ್ನಿ. ನಾವು ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದೀವಿ. ಹೌದು ಮಾತೆ, ನೀವು ನಮ್ ಜೊತೆ ಬನ್ನಿ. ಪ್ರಭುಗಳು ಹೇಳಿದ್ಮೇಲೆ ಮಹಾದೇವನ ಖಂಡಿತ ಹುಡುಕ್ತಾರೆ. ಸ್ವಲ್ಪ ಸಮಯ ಅಷ್ಟೇ ಉಳಿದಿದೆ. ನಮ್ ಜೊತೆ ಬನ್ನಿ ಮಾತೆ. ಬರೋದಕ್ಕಾಗಲ್ಲ ನಂದಿ. ಯಾಕೆ ಮಾತೆ? ಕೊಟ್ಟ ಮಾತಿಗೆ ಬಂಧಿಯಾಗಿದ್ದೀನಿ.